ಹಾಯ್ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಯೋಜನೆ ಬಂದ್ಬಿಟ್ಟು PM ಮಾತೃ ವಂದನಾ ಯೋಜನೆ ಅಂತ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ ಒಂದು ಯೋಜನೆಗೆ ತಾವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿನ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಏನು ಮಾಡಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಒಂದು ಗಂಟೆಯನ್ನು ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ. ಸ್ನೇಹಿತರೆ, ಏಕೆಂದರೆ ಇದೇ ರೀತಿ ನಾವು ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪಿಸ್ತೀವಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಪ್ರಧಾನಮಂತ್ರಿ ಅಂದರೆ ಮಾತೃ ವಂದನಾ ಯೋಜನೆ ಅಂತ. ಸ್ನೇಹಿತರೆ, ಈ ಒಂದು ಯೋಜನೆಯ ಪ್ರಯೋಜನ ಏನಿದೆ ಸ್ನೇಹಿತರೆ, ಈಗಾಗಲೇ ಅಂದರೆ ಲಕ್ಷಾಂತರ ಮಹಿಳೆಯರಿಗೆ ಅಂದರೆ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಅಂದರೆ ಈಗ ಗರ್ಭಿಣಿಯರು ಮತ್ತು ಈಗ ಏನಿರ್ತಾರೆ ಸ್ನೇಹಿತರೆ, ಅಂಗವಿಕಲರು, ಅಂಗಚೇತನ ಇಂಥವರಿಗೆ ಈ ಒಂದು ಯೋಜನೆನ ಆರಂಭಿಸಲಾಗಿದೆ. ಸ್ನೇಹಿತರೆ, ಗರ್ಭಿಣಿಯರು ಮತ್ತು ನವಜಾತ ಶಿಶುಗಳಿಗೆ ಮತ್ತು ಉತ್ತಮ ಆರೋಗ್ಯ ಸೇವೆಗಳಿಗೆ ಒದಗಿಸಲು ಈ ಒಂದು ಯೋಜನೆಯ ಉದ್ದೇಶ ಕೂಡ ಆಗಿದೆ. ಸ್ನೇಹಿತರೆ, ಎಲ್ಲ ಬಡ ಮಹಿಳೆಯರಿಗೆ ಇದು ಅಂದರೆ ಸಹಾಯವಾಗಲಿ ಅಂತ ಈ ಒಂದು ಯೋಜನೆನ ಜಾರಿಗೆ ಕೂಡ ತಂದಿದ್ದಾರೆ. ಸ್ನೇಹಿತರೆ, ಈಗ ನೋಡ್ತಾ ಇರಬಹುದು ಸ್ನೇಹಿತರೆ, ಈಗೇನಿದೆಲ್ಲ ಮಾತೃತ್ವ ವಂದನಾ ಯೋಜನೆಯ ಮೂಲಕ ಏನಿದೆ ಹಣಕಾಸಿನ ನೆರವು ಒದಗಿಸುವುದರ ಜೊತೆಗೆ ಸ್ನೇಹಿತರೆ ಏನು ಮಾಡಿದ್ದಾರೆ, ಗರ್ಭಿಣಿ ಮಹಿಳೆಯರಿಗೆ ಅಂದರೆ ಈಗ ಉಚಿತ ಔಷಧಿ ಹಾಗೂ ಗರ್ಭಧಾರಣೆಯ ಪೂರ್ವ ಮತ್ತು ನಂತರದ ವೈದ್ಯಕೀಯ ತಪಾಸಣೆ ಏನು ಮಾಡ್ತಾರೆ ಸ್ನೇಹಿತರೆ, ಸೌಲಭ್ಯನ ಕೂಡ ಒದಗಿಸುತ್ತಿದ್ದಾರೆ. ಸ್ನೇಹಿತರೆ, ಉಚಿತವಾಗಿಯೇ ಯಾವುದೋ ಒಂದು ಒಂದೇ ರೂಪಾಯಿ ಹಣ ಖರ್ಚಿಲ್ಲದೆ ಆಗಿ ಈ ಒಂದು ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ. ಸ್ನೇಹಿತರೆ, ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಸ್ನೇಹಿತರೆ, ಇದು ಮಕ್ಕಳ ಮತ್ತು ಮಹಿಳೆಯರಂದರೆ ಆರೋಗ್ಯ ದೃಷ್ಟಿಚೇತನಕ್ಕಾಗಿ ಏನು ಮಾಡಿದ್ದಾರೆ, ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಜನೆ ಏನು ಮಾಡಿದ್ದಾರೆ, ಮಹಿಳೆಯರಿಗೆ ಮೊದಲ ಗರ್ಭಾವಸ್ಥೆಯಲ್ಲಿ ಏನು ಮಾಡಿದ್ದಾರೆ 5,000 ರು ಮತ್ತು ಎರಡನೇ ಮಗುವಿನ ಜನನಕ್ಕೆ ಏನು ಮಾಡಿದ್ದಾರೆ 6,000 ರು ಹಣಕಾಸನ್ನು ನೇರವಾಗಿ ಮಹಿಳೆಯರ ಖಾತೆಗೆ ಜಮಾ ಆಗುತ್ತದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಈಗ ಫಲಾನುಭವಿಗಳು ಏನು ಮಾಡಬೇಕಾಗುತ್ತೆ ಅಂದರೆ ಅವರಿಗೆ 5,000ಗಳನ್ನು ಎರಡು ಕಂತುಗಳಲ್ಲಿ ನೀಡಲಾಗುತ್ತೆ. ಸ್ನೇಹಿತರೆ, ಮೊದಲನೇ ಕಂತುಗಳಲ್ಲಿ ಏನು ಮಾಡ್ತಾರೆ 3,000 ಹಣ ಹಾಗೂ ಎರಡನೇ ಕಂತಿನಲ್ಲಿ 2,000 ಹಣವನ್ನು ನೀಡಲಾಗುತ್ತದೆ ಎಂದು ಎರಡನೇ ಮಗು ಅಥವಾ ಹೆಣ್ಣು ಮಗು ಯಾವುದೇ ಆಗಲಿ ಸ್ನೇಹಿತರೆ, ಒಂದು ಕಂತಿನಲ್ಲಿ 6,000 ಹಣಗಳನ್ನು ನೇರವಾಗಿ ವರ್ಗಾವಣೆ ಮಾಡ್ತಿದ್ದಾರೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಸಂಪೂರ್ಣವಾದ ದಾಖಲಾತಿಗಳನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ವೀಕ್ಷಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಗಂಟೆ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪಿಸ್ತೀವಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ ನಿಮಗೆ ಮುಖ್ಯವಾಗಿ ಬೇಕಾದ್ದು ನಿಮ್ಮ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಸ್ನೇಹಿತರೆ, ಅದರ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡಲೇ ಅಲ್ಲಿ ಇರಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಇರುವಂಥ ಅಳತೆಯ ಫೋಟೋಗಳು ಸ್ನೇಹಿತರೆ, ಭಾವಚಿತ್ರಗಳನ್ನು ಫೋಟೋ ಮುಖಾಂತರ ಒಯ್ಯಬೇಕಾಗುತ್ತೆ. ಸ್ನೇಹಿತರೆ, ಮತ್ತು ಈಗ ಜನನ ಪ್ರಮಾಣ ಪತ್ರ ನಿಮ್ಮದೇ ಇರಲಿ ಅಥವಾ ನಿಮ್ಮದೇ ಇರಬೇಕಾಗುತ್ತೆ. ಸ್ನೇಹಿತರೆ, ಈಗ ಮಹಿಳೆಯರದೇ ಇರಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಅದರ ಜೊತೆಗೆ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ ಮತ್ತು ಬ್ಯಾಂಕ್ ಖಾತೆಯ ವಿವರ ಕೂಡ ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಪಾಸ್ಬುಕ್ ಅಥವಾ ಏನಿರುತ್ತಲ್ಲ ಇದು ಇರಬೇಕಾಗುತ್ತೆ. ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ.